ವಿಶ್ವ ನುಡಿ ನಿಮ್ಮ ಅಂಗೈಯಲ್ಲೇ ಪ್ರಪಂಚ ಸುದ್ದಿ. ಒಂದು ಸರ್ ಬಳ್ಳಾರಿ ಮಹಾನಗರದಲ್ಲಿ ಇಲ್ಲಿ ತನಕ ಮಂಡಲದ ಅಧ್ಯಕ್ಷರು ಮತ್ತು ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲ ಪದಾಧಿಕಾರಿಗಳದ್ದು ಒಂದು ಪ್ರಜಾಪ್ರಭುತ್ವದ ನಗರದಲ್ಲಿ ಆಗ್ತಾ ಇರುವಂತ ಏಕಪಕ್ಷೀಯವಾದಂತ ನಿರ್ಧಾರಗಳಿವೆಲ್ಲ. ಈಗ ಅಧಿಕಾರಿಗಳು ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನ ಕೆಲಸ ಬೇರೆಯವರು ವಾಲ್ಮೀಕಿ ಜಯಂತಿ ಹಬ್ಬದ ದಿನನೇ ಏನು ವಾಲ್ಮೀಕಿ ಜಯಂತಿಯ ಬ್ಯಾನರ್ಗಳನ್ನ ಏಕಾಏಕಿ ತೆರವು ಮಾಡಿದ್ರು. ಯಾವ್ದಾದ್ರು ಸಂಘಟನೆಗಳು ಕಾರ್ಯಕ್ರಮಗಳಾಯ್ತು, ಬ್ಯಾನರ್ಸು ಬಂಟಿಂಗ್ಸು ಕಟ್ಟಿದ್ರೆ ಬ್ಯಾನರ್ಗಳನ್ನ ಅನುಮತಿ ತಗೊಳ್ಬೇಕು ಅನ್ನೋದನ್ನ ಒಂದು ಕಾನೂನು ಇರೋದ್ರಿಂದ ಅನುಮತಿಯನ್ನು ತಗೊಳ್ತಾರೆ. ಬಂಟಿಂಗ್ಸ್ ನ ಅಧಿಕಾರಿಗಳೇ ಫೋನ್ ಮಾಡಿದ್ದಾರೆ. ಮೊನ್ನೆ ನಡೆದಂತ ಅನೇಕ ಕಾರ್ಯಕ್ರಮಗಳನ್ನ ಶ್ರೀನಿವಾಸ್ ಅವ್ರಿಗೂ ಮಾತಾಡಿದ್ದಾರೆ, ನಗರಾಧ್ಯಕ್ಷರಿಗೂ ಮಾತಾಡಿದ್ದಾರೆ, ನನಗೂ ಮಾತಾಡಿದ್ದಾರೆ. ತೆರವುಗೊಳಿಸಿ ಅಂತಂತೆ. ಏನ್ ಕಾರಣ ಅಂತ ಹೇಳಿದ್ರೆ ನಮ್ಮ ಮೇಲಿನ ಅಧಿಕಾರಿಗಳು ಈ ರೀತಿ ಒತ್ತಡ ಇದೆ ಅಂತ ಹೇಳ್ತಾರೆ. ಇವತ್ತು ಇಡೀ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡಿರುವಂತದ್ದು ಇದು ದುರಂತದ ಸಂಗತಿ. ಇದು ಯಾರಾದ್ರೂ ಹುಟ್ಟು ಹಬ್ಬ ಮಾಡ್ಕೊಂಡ್ರೆ ಅವ್ರಿಗೆ ಖಾಸಗಿ ಇದ್ರಲ್ಲಿ ಅವ್ರು ಯಾರಾದ್ರೂ ಯಾವುದೇ ರೀತಿಯಲ್ಲಿ ಹೇಗಾದ್ರೂ ಮಾಡ್ಕೊಳ್ಬಹುದು. ಜನರಿಗೆ ತೊಂದರೆ ಆಗೋ ರೀತಿಯಲ್ಲಿ ಮತ್ತು ಡೆಮಾಕ್ರಸಿಯನ್ನ ಅಧಿಕಾರಿಗಳನ್ನ ಹತ್ತಿಕ್ಕುವಂತ ರೀತಿಯಲ್ಲಿ ಮಾಡ್ಕೊಳ್ಬಾರ್ದು. ಖಾಸಗಿ ಕಾರ್ಯಕ್ರಮ ಅವ್ರ ಸ್ವಂತ ಇಚ್ಛಿತ ಅವ್ರು ಮಾಡ್ಕೊಳ್ಬಹುದು. ಆದ್ರೆ ಅಧಿಕಾರಿಗಳು ಮೂಕ ಗೊಂಬೆಗಳ ಪ್ರೇಕ್ಷಕರ ತರ ಕೂತಿರುವಂತದ್ದು ಇದು ಒಳ್ಳೇದಲ್ಲ. ದುರ್ಗಂಗುಡಿ ಹತ್ರ ಮತ್ತು ಮೋಕ ರಸ್ತೆಯಲ್ಲಿ ಅನೇಕ ಕಡೆ ಕಮಾನುಗಳನ್ನ ಕಟ್ತಾ ಇದ್ದಾರೆ. ಅದು ಮೋದಿ ಹತ್ರ ಕಟ್ಟಿದ್ದಾರೆ. ರಸ್ತೆಗಳನ್ನ ತಾರ್ ರೋಡ್ಗಳನ್ನ ಎಲ್ಲಿ ತಾರುಗಳು ಕೆಲವು ಕಡೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಆಗ್ತಾ ಇಲ್ಲ, ಆ ಗುಂಡಿಗಳನ್ನ ಮತ್ತೆ ಇವರು ಓಪನ್ ಅನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರದೇ ಆದಂತ ಫ್ಲೆಕ್ಸ್ ಗಳನ್ನ ಹಾಕ್ಸ್ಕೊಳ್ಳೋದು, ಸ್ವಾಗತ ಕಮಾನುಗಳನ್ನ ಹಾಕ್ಸ್ಕೊಳ್ಳೋದು, ಇದು ಒಂದು ಕಾನೂನಿನ ವ್ಯಾಪ್ತಿಯನ್ನ ಕಾನೂನು ಮೀರಿ ಮಾಡ್ತಾ ಇರುವಂತ ಪದ್ಧತಿಯನ್ನ ಇದು ಸರಿಯಲ್ಲ ಅಂತೇಳಿ ಇವತ್ತಿನ ಪತ್ರಿಕಾಗೋಷ್ಠಿ ಇದು. ಇದ್ರ ಜೊತೆಯಲ್ಲಿ ಒಂದು ನಾವು ಮುಂದಿನ ವಾರದಿಂದ ಸರ್ಕಾರದ ವಿರುದ್ಧ ಮತ್ತು ಸರ್ಕಾರದ ಇಲ್ಲಿನ ಬಳ್ಳಾರಿ ಜಿಲ್ಲೆಯ ಶಾಸಕರ ವಿರುದ್ಧ ಗುಂಡಿ ಮುಚ್ಚುವಂತ ಕಾರ್ಯಕ್ರಮಗಳನ್ನ ನಾವು ಕೇವಲ ರಸ್ತೆಗಳನ್ನ ಸರ್ಕಲ್ಗಳನ್ನ ಸಾರ್ವಜನಿಕರಿಗೆ ತೊಂದರೆ ಮಾಡಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದನ್ನೇನಾದ್ರೂ ನಾವು ಇದನ್ನ ಹೇಳಿದ್ರೆ ಬಿಜೆಪಿಯವರು ಅಭಿವೃದ್ಧಿ ವಿರುದ್ಧವಾಗಿ ಮಾತಾಡ್ತಾರೆ ಅನ್ನುವಂಥದ್ದನ್ನ 2-3 ಸಾರಿ ಇಲ್ಲಿನ ಶಾಸಕರುಗಳು, ಜಿಲ್ಲೆಯ ಶಾಸಕರುಗಳು ಹೇಳೋದನ್ನ ನಾವು ಕೇಳ್ತಾ ಇದ್ದೀವಿ. ನಾವು ಅಭಿವೃದ್ಧಿಗೆ ಯಾವುದೇ ಕಾರಣಕ್ಕೆ ನಾವು ಅಡ್ಡಿ ಇಲ್ಲ, ಆದ್ರೆ ಜನರಿಗೆ ಮಾಡುವಾಗ 2 ರಸ್ತೆಗಳನ್ನ ಬಂದ್ ಮಾಡಿ ಮಾಡೋದು ಒಳ್ಳೇದಲ್ಲ ಅಂತೇಳಿ ಇವತ್ತು ಬೇರೆ ಬೇರೆ ಸಿಟಿಗಳಲ್ಲಿ ನೋಡ್ತಾ ಇದೀವಿ. ಒಂದು ರಸ್ತೆಯನ್ನು ಓಪನ್ ಮಾಡ್ಕೊಂಡ್ರೆ ಇದನ್ನ ಚೆನ್ನಾಗಿ ಮಾಡಿ ಅಭಿವೃದ್ಧಿ ಪಡಿಸಿ ಇನ್ನೊಂದು ರಸ್ತೆಗೆ ಹೋಗ್ತೀವಿ. ನಾವು ಅದನ್ನು ಬಿಟ್ಟು ಎಲ್ಲಾ ಕಡೆ ಮುಚ್ಚೋತಾ ಇರುವಂತದ್ದು ಮತ್ತು ಪಬ್ಲಿಕ್ಗೆ ತೊಂದರೆ ಆಗ್ತಾ ಇರುವಂತದ್ದು ಇದು ಸಾರ್ವಜನಿಕವಾಗಿ ಒಳ್ಳೆಯದಲ್ಲ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ನಾವು ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಂಡಲದ ಅಧ್ಯಕ್ಷರ ನೇತೃತ್ವದಲ್ಲಿ ಕಾರ್ಪೊರೇಷನ್ ಕಮಿಷನರ್ ಮತ್ತು ಕೈಗೊಂಬೆ ಆಗಿರುವಂತದ್ದು ಇಲ್ಲಿ ಎದ್ದು ಕಾಣ್ತಾ ಇದೆ. ಅದಕ್ಕೆ ಕೈಗೊಂಬೆ ಆಗ್ಬಾರ್ದು. ಇದ್ರ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಪೂರ್ತಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಇವತ್ತು ಹದಗೆಟ್ಟಿದೆ ಬಳ್ಳಾರಿ ನಗರದಲ್ಲಿ, ಜಿಲ್ಲೆಯಲ್ಲಿ. ಈ ಕಾರಣಕ್ಕಾಗಿ ನಾವು ಇದನ್ನ ಇವತ್ತು ಮನವಿ ಪತ್ರ ಮಂಡಲದ ಅಧ್ಯಕ್ಷರು ಮಹಾನಗರ ಪಾಲಿಕೆ ಸದಸ್ಯರು ಸಮ್ಮುಖದಲ್ಲಿ ಇವತ್ತು ಮನವಿ ಪತ್ರಗಳನ್ನ ಒಂದು ಭಾಗದಲ್ಲಿ ಕೊಡ್ತೇವೆ. 2ನೇ ಭಾಗದಲ್ಲಿ ನೀವು ಹೇಳ್ದಂಗೆ ನಾಳೆ ಬರ್ತಡೇ ಮುಗಿದ ನಂತರ ಕೆಲವರು ಅಭಿಪ್ರಾಯಗಳು 4-5 ದಿನ ಇಟ್ಕೊಳ್ಬಹುದು. ಆದ್ರೆ ಯಾವುದನ್ನ ಫೀಸ್ ಕಟ್ಟಿ ಮಹಾನಗರ ಪಾಲಿಕೆಯಲ್ಲಿ ಫೀಸ್ ಕಟ್ಟಿರ್ತಾರೆ, ಶುಲ್ಕವನ್ನ ಕಟ್ಟಿರ್ತಾರೆ, ಇಷ್ಟು ದಿನ ಅಂತೇಳಿ ತಗೊಂಡಿರ್ತಾರೆ, ಅಷ್ಟು ದಿನ ಮುಂದುವರಿ. ಆದ್ರೆ ಯಾರು ಮುಂದುವರಿಸೋದಕ್ಕೆ ಅನಧಿಕೃತವಾಗಿ ಹಾಕೊಂಡಿದ್ದಾರೆ ಇವತ್ತು ತಕ್ಷಣ ಇವತ್ತಿಂದನೇ ತೆರವು ಮಾಡಬೇಕು ಅನ್ನುವಂಥದ್ದನ್ನ ನಮ್ದು ಆಗ್ರಹ. ಈಗ ತಕ್ಷಣ ಕಮಿಷನರ್ಗೂ DC ಅವ್ರಿಗೂ ಇದನ್ನೇ ಹೇಳೋದಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಮುಂದಿನ ದಿನದಲ್ಲಿ ಇದನ್ನ ಗುಂಡಿ ಮುಚ್ಚೋ ಕಾರ್ಯಕ್ರಮಗಳನ್ನ ಎಲ್ಲಿ ಮೇನ್ ರೋಡ್ ಅಲ್ಲಿ ನಾವು ಅಭಿವೃದ್ಧಿ ಅಂತೇಳಿ ಪಬ್ಲಿಕ್ ತೊಂದರೆ ಮಾಡ್ತಾ ಇದ್ದಾರೆ, ಯಾವುದು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರುವಂತದ್ದು ಕಾಲುವೆಗಳು ಡ್ರೈನೇಜ್ ಎಲ್ಲ ಮಳೆ ಬಂದು ಈ ವಾರದಲ್ಲಿ ಹೊರಗಡೆ ಬರ್ತಾ ಇದೆ. ಒಂದ್ಸರಿ ಬಾಪೂಜಿ ನಗರ, ಮಿಲ್ಲರ್ಪೇಟೆ, ರಾಣಿ ತೋಟದಲ್ಲಿ ನೀವು ಒಂದ್ಸರಿ ನೋಡ್ಬೇಕಾಗಿದೆ. ಇದನ್ನ ಒಂದ್ಸರಿ ಕಣ್ತಿರಿದು ಇಲ್ಲಿನ ಅಭಿವೃದ್ಧಿಯನ್ನು ಪಡಿಸೋ ದೃಷ್ಟಿಯಿಂದ ಒಂದ್ಸರಿ ನೋಡ್ಬೇಕು. ಅದಕ್ಕೆ ಗುಂಡಿ ಮುಚ್ಚೋ ಕಾರ್ಯಕ್ರಮವನ್ನ ನಾವೇ ಒಂದು ಈ ಅಭಿಯಾನವನ್ನ ನಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಈ ಅಭಿಯಾನವನ್ನ ನಮ್ಮ ನಾಯಕರೆಲ್ಲರೂ ಸೇರಿಸ್ಕೊಂಡು ನಾವು ಈ ಅಭಿಯಾನಕ್ಕೆ ಕರೆಯನ್ನು ಕೊಡೋರಿದ್ದೀವಿ. ಇದು ಇಷ್ಟು ವಿಷಯವನ್ನ ಮಾಹಿತಿ ಬಂದೈತೆ, ಇಲ್ಲಿ ಕಟ್ಟಿಲ್ಲ ಅಂತ ಇವು ಪರ್ಮಿಷನ್ ತಗೊಂಡ್ರ ಅಂತ ನಮಗೆ ಮಾಹಿತಿ ಸಿಕ್ಕಿದ್ದು ನಿನ್ನೆ ಸಿಕ್ಕೈತೆ. ನಾವು ನಿನ್ನೆ ಇದ್ದಕ್ಕಿದ್ದಂಗ ಸಾಯಂಕಾಲ ಕರೆದ್ರೆ ನಿಮ್ಗಾಗಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಂತ ಇವತ್ತು ಬೆಳಿಗ್ಗೆ ಕಂಡಿದ್ದೆ. ವಾಸ್ತವವಾಗಿ ಜನ ಪಬ್ಲಿಕ್ ಭಾರಿ ತೊಂದರೆ ಆಗ್ತೈತೆ. ಡಿವೈಡರ್ ಮೇಲೆ
ಬಂಟಿಂಗ್ಸ್ ಕಟ್ಟರೆ ಪರವಾಗಿಲ್ಲ, ಪ್ಲೇವುಡ್ ಶೀಟ್ ಕಟ್ತಾ ಇದ್ದಾರೆ. ಇನ್ನೂ ಒಂದು ದುರ್ಗಂಗುಡಿ ಹತ್ರ ನಾನು ಹೇಳಿದ್ನಲ್ಲ ಗ್ಯಾಂಡಿಟಿಂಗ್ ಮೋಕ ರಸ್ತೆಯಲ್ಲಿ, ಮತ್ತೆ ಆಮೇಲೆ ಅಲ್ಲಿ ದುರ್ಗಂಗುಡಿ ಹತ್ರ ರೋಡ್ ಕುನಿ ತುಡಿದ್ದಾರೆ. ಅಟ್ಲೀಸ್ಟ್ PW ಅವರನ್ನ ಕೇಳಬೇಕು, ಇಲ್ಲ ಕಾರ್ಪೊರೇಷನ್ ಅವರನ್ನ ಪರ್ಮಿಷನ್ ಕೊಡ್ಬೇಕು. ಅಂದ್ರೆ ಇದು ಹೆಂಗೈತಂದ್ರೆ ನಾವ್ ಏನ್ ಮಾಡಿದ್ರೆ ನಡ್ಕಂಬೋದು ಒಂದು ಬಳ್ಳಾರಿಗೆ ಕಾಣ್ತದೆ. ಭರತ್ ರೆಡ್ಡಿಯಪ್ಪ ಅಂದ್ರೆ ಬಳ್ಳಾರಿ, ನಾವು ಬಿಟ್ರೆ ಯಾರು ಇಲ್ಲ ಅನ್ನೋ ಒಂದು ಸಿಚುವೇಶನ್ ಐತೆ. ಈಗ ಸರ್ಕಲ್ಗಳು ಡೆವಲಪ್ಮೆಂಟ್ ಮಾಡ್ತೀವಿ ಅಂತಾರ. ಸರ್ಕಲ್ಗಳು ಡೆವಲಪ್ಮೆಂಟ್ ಮಾಡೋದು 6 ತಿಂಗಳು, 1 ವರ್ಷ 2 ವರ್ಷ ಆಗೋದಿಲ್ಲ. ಯಾರು ಎಲ್ಲಾನ ಮಾಡ್ಲಿ, ಬೇರೆ ಬೇರೆ ಕಡೆ ಈಗ ಬೆಂಗಳೂರು ಅಂತ ಸಿಟಿನಾಗ ಮಾಡ್ತಾ ಇದಾರೆ, 1 ವಾರ 10 ದಿವಸ ಮಾಡ್ತಾರ. ಇವ್ರು ಏನಿಲ್ಲ ಅಡ್ವರ್ಟೈಸ್ಮೆಂಟ್ ಗೋಸ್ಕರ ಮಾಡ್ತಾರ ಕೆಲಸ ಅಂಬೋದು, ಒಂದು ಬಿಟ್ರೆ ಬೇರೆ ಏನಿಲ್ಲ. 70 ಲಕ್ಷ ಎಸ್ಟಿಮೇಟ್ ಇಟ್ರೆ 2 ಕೋಟಿ ಕೆಲಸ ಮಾಡ್ತಾ ಇದಾರ. ಟೆಂಡರ್ ಇಲ್ದಂಗ ಸುಮ್ಮನೆ ಅಲ್ಲ, ಡೆವಲಪ್ಮೆಂಟ್ ಆಗ್ತಕ್ಕಂತ ಸುಮ್ಮನೆ ಅವ್ರು ಏನ್ ಬೇಕಾದ್ರೆ ಮಾಡ್ಬೋದು. ಎಲ್ಲ ವಾರ್ಡಲ್ಲಿ ಕಟ್ಟಿದಾರೆ, ಎಲ್ಲ ವಾರ್ಡಲ್ಲಿ ಕಟ್ಟಾರ. ನೀನ್ ಎಲ್ಲಿ ಹೋದ್ರೆ ಅವೇ ಕಾಣ್ತಾವೆ, ಇನ್ನು ಬೇರೆ ಏನ್ ಕಾಣ್ತಾ ಇಲ್ಲ. ನಮ್ ಕಟ್ಟೋ ಬಗ್ಗೆ ಇದಿಲ್ಲ. ರೋಡ್ಗಳು ಎಲ್ಲ ಹಬ್ಬ ಮಾಡ್ಕೊಳ್ಳಿ, ಅದಕ್ಕೆ ರೋಡ್ಗಳು ನಾವು ಕಟ್ಟಿದಿವಿ. ಮರು ಸಾರಿ ಅಂದಂಗ ನಾವೇನು ಕಟ್ಟಿಲ್ಲ ಅಂತಲ್ಲ, ಬಟ್ ಇವ್ ರೋಡ್ಗಳೆಲ್ಲ ಇದು ಮಾಡಿ ಆಮೇಲೆ ದುರ್ಗಮ್ ಗುಡಿ ಕಳಸ, ಆ ಕಳಸಕ್ಕೆ ಸುತ್ತು ಮತ್ತೆ ಅದೇನ್ ಬ್ಯೂಟಿಫಿಕೇಶನ್ ಆಯ್ತು ದುರ್ಗಮ್ ಗುಡಿಯಿಂದ ಅದು ಕಳಸದ್ ಇದು ಮಾಡಿದಾರ. ಆ ಕಳಸಕ್ಕೆ ತುಂಬಾ ಸುತ್ತ ಇದ್ರೆ ಇಲ್ಲ ದುರ್ಗಮ್ ಗುಡಿ ತಾಯಿಗೆ ಏನು ಅಟ್ಲೆ ಆ ಕಾಂಪೌಂಡ್ ಫುಲ್ ಹಾಕಿದ್ರು. ಅದನ್ನ ಈಗ ದುರ್ಗಮ್ ಗುಡಿ ಬಗ್ಗೆ ಅಷ್ಟು ಮಾತಾಡ್ತಾರಲ್ಲ, ಆದಿ ದುರ್ಗಮ್ಮ ಆ ಕಳಸಕ್ಕೆ ಇವರು ಸುತ್ತ ಕಟ್ಟಿದ್ರೆ ಅದೇನು, ನಾವು ಅದನ್ನ ಹೇಳ್ತಾ ಇರೋದು. ಅದು ಸರ್ಕಲ್ಗೆ ಅದೆಲ್ಲ ಇದು ಮಾಡಿ ಅದನ್ನೆಲ್ಲ ಇದು ಮಾಡ್ತಿರೋದು. ನಾವು ರೋಡ್ ಆಗೋದು ಎಲ್ಲಿ ಸಿಕ್ಕರೆ ಅಲ್ಲಿ ನಾವೇನು ಮಾಡಿಲ್ಲ. ಆಮೇಲೆ ಇದು ಮೊನ್ನೆ ವಾಲ್ಮೀಕಿ ಜಯಂತಿ ಅಷ್ಟು ಇದು ಮಾಡಿದ್ರು. ಅವ್ನ ಪಾಪ ಅವ್ನ ಸಣ್ಣವನ್ನ ಬಲಿ ಮಾಡಿದ್ರು. ಯಾರು ಅವ್ನ ಮೇಸ್ತ್ರಿನ, ಅವಂದ್ ಏನಿರ್ತದ ತೆಗಿತಾನೆ. ಬಲಿಯಾಗಿದ್ದು ಮೇಸ್ತ್ರಿ. ಹಿಂದೆ ಎಷ್ಟು ಜನ ಇದಾರ ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ಲಿಲ್ಲ. ಬಟ್ ಬಲಿಯಾದ ಬಡಪಾಯಿ ಅದ್ರ ಬಗ್ಗೆ ಒಂದು ಇದ್ರದ್ದು ಇದಾಗಿದ್ದಕ್ಕೆ ಆಮೇಲೆ ಜನ ಮುಗಿತಾ ಇದಾರೆ. ಎಲ್ಲಿ ಬೇಕಾದ್ರೆ ಹೋಟ್ಲ್ಗಳು ಮುಂದೆ ಹೋಟ್ಲ್ ಬಿಸ್ನೆಸ್ ಅವ್ರು ಹಾಳಾಗಿ ಹೋಗ್ತಾ ಇದ್ದಾರೆ. ಅವರೆಲ್ಲ ಅಲ್ಲಿ ಕೂಡ ಪ್ರಾಬ್ಲಮ್ ಹೇಳ್ತಾ ಇದಾರೆ. ನಮ್ಮ ಹೋಟ್ಲ್ ಮುಂದೆ ಕಟ್ಬಿಟ್ರೆ ನಾವು ಸಣ್ಣ ಹೋಟ್ಲ್ಗಳು ಹೆಂಗ್ ನಡೆಸ್ಬೇಕು, ಇದೆಲ್ಲ ಸಮಸ್ಯೆ ಇರೋದ್ರಿಂದ ನಿನ್ನೆ ಮತ್ತೆ ಇದು ತಗೊಂಡು ಇದು ಮೊನ್ನೆ ಮೀಟಿಂಗ್ ಅಲ್ಲಿ ಆಗಿತ್ತು. ಇದು ಎಲ್ಲಿದೆ ಏನು ಇದು ಆಗಿದೆ ಅಲ್ಲ ನಿನ್ನೆ ಸಿಕ್ತು, ರಾತ್ರಿ ಸಿಕ್ಕರೆ ಮೀಟಿಂಗ್ ಅಲ್ಲಿ ಆಗಿದೆ, ಕಾರ್ಪೊರೇಷನ್ ಮೀಟಿಂಗ್ ಅಲ್ಲಿ ಆಗಿದೆ. ಆಮೇಲೆ ಮೊನ್ನೆ RSS ಸಾಯಂಕಾಲ ಫಂಕ್ಷನ್ ಆಗಿದೆ 7 ಗಂಟೆಗೆ. ಕಾರ್ಪೊರೇಷನ್ ಅಧಿಕಾರಿಗಳು ಏನು ತೆಗಿ ಅಂತ ಪ್ರೆಷರ್ ಇಟ್ಟಿದ್ರು ಅಂದ್ರೆ, ಸರ್ ನಮ್ಮ ಕೆಲಸಗಳು ಹೋಗ್ತಾವೆ ಸರ್, ದಯವಿಟ್ಟು ತೆಗೀರಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ನಿಂತು ತಗ್ಸೋ ಪರಿಸ್ಥಿತಿ ಬಂತು. ಅವ್ರು ನಮ್ಮ ಕೆಲಸಗಳು ಹೋಗ್ತಾವೆ, ತೆಗೀರಿ ಸರ್, ನಮಗೆ ಪ್ರೆಷರ್ ಇದೆ, ಸಿಕ್ಕಾಪಟ್ಟೆ ಪ್ರೆಷರ್ ಇದೆ. RSS ಇದ್ರದ್ದು ಪಥಸಂಚಲನ ಬೆಳಿ ಇನ್ನ ರಾತ್ರಿ ಆದ ತಕ್ಷಣನೇ ಸ್ಟಾರ್ಟ್. ಒಂದೇ ದಿನ ಒಂದಿನ ಮಾಡಿ ಇದು ಮಾಡೋದು ಬಂಡಿ ಅವನಿಗೆ ತಗೊಂಡ್ಮೇಲೆ ಹಿರಿಯ ಅನ್ನೋ ಅಧಿಕಾರ ಅವ್ರಿಗೂ ಇರಲ್ಲ. ಅವಧಿ ಮುಗಿದಿದ್ರೆ ಮಾತ್ರ ಅವ್ರ ಪ್ರೆಷರ್ ಪಾಪ ಅವ್ರಿಗೆ ಏನು ಸಮಸ್ಯೆ ಇದು ಏನಿಲ್ಲ ಸರ್. ಪ್ರಾಬ್ಲಮ್ ಇಷ್ಟೇ, ಯಾರ ಪ್ರೆಷರ್ ಇಡ್ತಾರೆ ಅವ್ರ ಪಾಪ ಕೆಲಸ. ಮೊನ್ನೆ ಒಬ್ಬ ಮೇಸ್ತ್ರಿ ಬಲಿ ಆಗ್ಯಾನ, ಈಗ ಬೈ ಬೀಳ್ತದ, ಅಣ್ಣ ಪ್ಲೀಸ್ ತೆಗೀರಣ, ಕಿತ್ತಿದ್ರೆ ಚೆನ್ನಾಗಿರಲ್ಲ. ಕಟ್ರಿ ಏನ್ ಯಾರು ಇಲ್ಲ ಪಾಪ ಆಫೀಸರ್ ಶಾಸಕರ ಒತ್ತಡ ಇದೆ ಅಂತ ಹೇಳ್ತಾರೆ. ನೀವ್ ಯಾಕೆ ಗರ್ಜಿಸ್ತಾ ಇಲ್ಲ? ನೀವು ಗರ್ಜಿಸಿದ್ರೆ ಅವ್ರ ಯಾಕೆ ಹಿಂಗೆಲ್ಲ ಮಾಡ್ತಾರೆ? ಗರ್ಜಿಸೋದಲ್ಲ, ಇಲ್ಲಿ ನಿಯಮ ಪಾಲನೆ ಐತಿ. ಯಾರು ಗರ್ಜಿಸೋದು ಏನ್ ಮಾಡಕ್ ಬರೋದಿಲ್ಲ. ಹೋರಾಟ ಅವನ್ ಏನ್ ಅನ್ಕೊಂಡ್ರೆ ಅದು ನಡೀತತೆ. ಅಂದ್ರೆ ಭರತ್ ರೆಡ್ಡಿ ಅಲ್ಲ ಒಬ್ರು ಮಾತಾಡಿ ಸರ್. ಅಲ್ಲ 100% ಹೇಳ್ಯಾರ. ಹೌದ್ರಿ, ಮತ್ತೆ ನಾವು ಈ ವಿಷಯಕ್ಕಲ್ಲ, ಬೇರೆ ಕಾರ್ಪೊರೇಷನ್ ಏನ ಕೆಲ್ಸಕ್ಕೆ ಹೋಗಿ ಕೇಳಿದ್ರೆ ಸತಿ ಇಲ್ರಿ ಅವ್ರ ಮತ್ತೆ ನೀವು ಹೋಗಿ ಅಲ್ಲಿ ಕಾಣ್ರಿ ಅಂತಾರ. ಇವಾಗ ಅಲ್ಲಿ ಹೋಗಿ ಕೇಳಿದ್ರಿ ಇಲ್ಲ ಅವ್ರನ್ನ, ಇಲ್ರಿ ನಮ್ದೇನ ಐತೆ ಮತ್ತೆ ಏನ್ ಮಾಡಕ್ ಬರ್ತತೆ, ಸರ್ಕಾರ ಐತೆ, ಅದು ಸಿಚುವೇಶನ್. ಇನ್ನು ಮುಂದಿನ ನಡೆಯುತ್ತೆ ಏನ್ ಮಾಡ್ತಾರೆ, ಏನ್ ಪ್ಲಾನ್ ಹಾಕಿದಾರೆ, ಆಯ್ತು ಹಾಕಿದಾರೆ, ನೀವು ಉಳಿತಾಯ ಮಾಡ್ತೀರಾ, ಮುಂದೆ ಏನ್ ಮಾಡ್ತೀರಾ, ತೆಗಿಸ್ತೀರಾ? ಈಗ ತಗಿಸಕ್ ನಾವು ನಿಮ್ಮ ಮುಖಾಂತರ ಹೋಗಿ ಲೆಟರ್ ಕೊಟ್ಟು ಕಮಿಷನರ್ಗೆ ಮತ್ತೆ ಇನ್ನೊಂದ್ ಸರ್ DC ಹತ್ರ ಹೋಗಿ, ಸರ್ ಇಂತ ಸಿಚುವೇಶನ್ ಐತೆ ಬಳ್ಳಾರಿಯಾಗ, ಪಬ್ಲಿಕ್ ಎಲ್ಲ ಅನುಕೂಲ ಎಲ್ಲ ಅನಾನುಕೂಲ ಐತೆ, ಇದು ದಯವಿಟ್ಟು ನೀವು ತೆಗಿಸ್ರ ಅಂತ ಕೇಳ್ತೀವಿ.